ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IUI ಮತ್ತು IVF ನಡುವಿನ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. IUI ಮತ್ತು IVF ಹೇಗೆ ಕೆಲಸ ಮಾಡುತ್ತವೆ ಎಂಬುದು ಮಾತ್ರ ಭಿನ್ನವಾಗಿಲ್ಲ, ಅವು ಸಂಕೀರ್ಣತೆ ಮತ್ತು ಹಣಕಾಸಿನ ವಿಷಯಗಳಲ್ಲಿಯೂ ಭಿನ್ನವಾಗಿರ್ತವೆ. ಕೆಲವು ಜನರಿಗೆ ಸ್ವಲ್ಪ ಸಹಾಯ ಬೇಕಾಗುತ್ತೆ, ಅಂದರೆ ಫಲವತ್ತತೆಯ ಸಮಸ್ಯೆಗಳಿರ್ತವೆ, ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಅಂಥವರಿಗೆ IUI ಸಾಕಾಗುತ್ತೆ. ಮತ್ತು ಕೆಲವರಿಗೆ ದೊಡ್ಡ ಸವಾಲುಗಳನ್ನು ಎದುರಿಸ್ತವೆ, ಅಂಥವರಿಗೆ IVF ರೂಪದಲ್ಲಿ ಹೆಚ್ಚು ಮುಂದುವರೆದ ಆರೈಕೆಗಳ ಅಗತ್ಯವಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ IUI ಮತ್ತು IVFಗಳನ್ನು ಹೇಗೆ ಪ್ರತ್ಯೇಕಿಸುತ್ತೆ, ಅವುಗಳ ಕುರಿತು ಡೀಟೇಲ್ಸಾಗಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಪ್ರತಿಯೊಂದು ವಿಧಾನವು ಎಷ್ಟು ಯಶಸ್ವಿಯಾಗ್ತವೆ, ಅವುಗಳ ಬೆಲೆ ಎಷ್ಟು, ಯಾವ ರೀತಿಯ ಪ್ರಕ್ರಿಯೆಯನ್ನು ಇದು ಒಳಗೊಂಡಿದೆ ಎಂಬುದನ್ನು ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. ಕೊನೆಯಲ್ಲಿ ನಿಮಗೆ ಯಾವುದನ್ನು ನೀವು ಚಾಯ್ಸ್ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಸಿಗುತ್ತೆ. ಫಸ್ಟ್ ನಾನು IUI ಅಂದ್ರೇನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. IUI ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳಿ ಗರ್ಭಾಶಯದೊಳಗಿನ ಗರ್ಭಧಾರಣೆ ಅಥವಾ IUI ಸರಳವಾದ ಫಲವತ್ತತೆಯ ಚಿಕಿತ್ಸೆಯಾಗಿದೆ. ಇದು ಕುಟುಂಬವನ್ನು ಪ್ರಾರಂಭಿಸಲು ಬಯಸುವ ಅನೇಕ ಜನರಿಗೆ ಸಹಾಯ ಮಾಡುತ್ತೆ. ವೈದ್ಯರು ಆರೋಗ್ಯಕರವಾದ ವೀರ್ಯವನ್ನು ಗರ್ಭಾಶಯಕ್ಕೆ ನೇರವಾಗಿ ಅಳವಡಿಸುತ್ತಾರೆ. ಈ ರೀತಿ ಮಾಡೋದ್ರಿಂದ ಮಹಿಳೆಗೆ ಗರ್ಭಿಣಿಯಾಗಲು ಹೆಲ್ಪ್ ಆಗುತ್ತೆ. ಬಹಳಷ್ಟು ದಂಪತಿಗಳಿಗೆ ಗರ್ಭಧಾರಣೆಯಲ್ಲಿ ತೊಂದರೆ ಉಂಟಾದಾಗ ಫಲವತ್ತತೆಯ ತಜ್ಞರು ಪ್ರಯತ್ನಿಸುವ ಮೊದಲ ವಿಷಯವೇನೆಂದರೆ ಅದು IUI ಆಗಿರುತ್ತೆ. ಇದು ತುಂಬ ಆಕ್ರಮಣಕಾರಿಯಾಗಿರೋದಿಲ್ಲ ಮತ್ತು ಇದು ನಿಮ್ಮ ಫಲವತ್ತತೆಯ ಪ್ರಮಾಣದ ಆರಂಭದ ಕಡೆಗೆ ಸರಳ ಮತ್ತು ಆರಂಭಿಕ ಹೆಜ್ಜೆಯಂತೆ ಭಾಸವಾಗುತ್ತೆ. ವೈದ್ಯರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಒಂದು ವೇಳೆ ಅಂಡೋತ್ಪತ್ತಿಯದ್ದೇನಾದರೂ ಸಮಸ್ಯೆ ಇದ್ದರೆ, ಅಂದರೆ ಓಲೇಷನ್ಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಮೆಡಿಸನ್ನ ಕೊಡ್ತಾರೆ. ಯಾವಾಗ ಅಂಡೋತ್ಪತ್ತಿ ಆಗುತ್ತೆ, ಅಂದರೆ ಅಂಡಾಣು ಬಿಡುಗಡೆಯಾಗುತ್ತೆ, ಆ ಒಂದು ಸಮಯದಲ್ಲಿ IUIಯನ್ನು ಮಾಡ್ತಾರೆ. ಈ ಒಂದು ಸಮಯ ತುಂಬಾ ಉತ್ತಮವಾಗಿರುತ್ತೆ. ಅಂದರೆ ಅಂಡೋತ್ಪತ್ತಿ ಆಗುವಂಥ ಸಮಯದಲ್ಲೇ ನಿಮಗೆ IUI ಮಾಡಿದೆ, ಅದು ನಿಮಗೆ ಉತ್ತಮ ರಿಸಲ್ಟ್ ಕೂಡ ಕೊಡುತ್ತೆ. IUI ಮಾಡೋದರ ಮೂಲಕ ಉತ್ತಮ ಗುಣಮಟ್ಟದ ವೀರ್ಯಾಣುವನ್ನು ನಿಮ್ಮ ಗರ್ಭಾಶಯದೊಳಗೆ ಹಾಕೋದ್ರಿಂದ ಅವು ಬಹುಬೇಗನೆ ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಲು ಹೆಲ್ಪ್ ಆಗುತ್ತೆ. ಜಾಸ್ತಿ ಸಮಯ ಬೇಕಾಗಲ್ಲ ಮತ್ತು ಉತ್ತಮ ಗುಣಮಟ್ಟದ ಈ ವೀರ್ಯಾಣುವನ್ನು ಹಾಕೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ. ಈ IUIನ ಮೂಲಕ ಗರ್ಭಾಶಯದೊಳಗೆ ಡೈರೆಕ್ಟ್ ಈ ಒಂದು ವೀರ್ಯಾಣುವನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇದು ಹೆಚ್ಚು ಸಮಯ ಪ್ರಯಾಣಿಸಬೇಕಾಗಿಲ್ಲ. ಇದು ಒಂದು ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಇವಾಗ ಈ ಒಂದು IUI ಪ್ರೊಸೀಜರನ್ನು ಯಾವ ರೀತಿ ಮಾಡಲಾಗುತ್ತೆ ಅಂತೇಳಿ ನೋಡ್ತಾ ಹೋಗೋದಾದರೆ, ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಹಿಸ್ಟ್ರಿಯನ್ನು ತೆಗೆದುಕೊಳ್ತಾರೆ. ಯಾವ ರೀತಿ ಸಮಸ್ಯೆ ಇದೆ ಅಂತೇಳಿ ಫಸ್ಟ್ ನೋಡ್ಕೊಳ್ತಾರೆ. ನಿಮ್ಗೆ ಏನಾದರೂ ಅಂಡೋತ್ಪತ್ತಿಯ ಸಮಸ್ಯೆ ಇದೆ, ಅಥವಾ ಓಲೇಷನ್ ಆಗೋದ್ರಲ್ಲಿ ಏನಾದರೂ ಸಮಸ್ಯೆ ಇದೆ, ಅಥವಾ ನಿಮ್ಮ ಪೀರಿಯಡ್ ಸೈಕಲ್ ಏನಾದರೂ ವ್ಯತ್ಯಾಸಗಳಿದೆ ಅಂತ ಹೇಳಿದರೆ ಫಸ್ಟ್ ಅದನ್ನು ಸರಿ ಮಾಡ್ತಾರೆ. ಮತ್ತು ನಿಮಗೆ ಓಲೇಷನ್ ಆಗಲಿಕ್ಕೆ ಅಥವಾ ಅಂಡೋತ್ಪತ್ತಿ ಆಗಲಿಕ್ಕೆ ಅದಕ್ಕೆ ಬೇಕಾದ ಮೆಡಿಸಿನ್ನ ಕೊಡ್ತಾರೆ. ಓಲೇಷನ್ ಇಂಡಕ್ಷನ್ ಅಂತ ಮಾಡ್ತಾರೆ. ಈ ರೀತಿ ಆದಮೇಲೆ ಒಂದು ವೇಳೆ ನಿಮಗೆ ಓಲೇಷನ್ ಆಗೋದ್ರಲ್ಲಿ ಅಥವಾ ಅಂಡೋತ್ಪತ್ತಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನಿಮಗೆ ಮೆಡಿಸಿನ್ ಏನು ಕೊಡೋದಿಲ್ಲ. ಒಂದು ವೇಳೆ ಆ ರೀತಿಯ ಸಮಸ್ಯೆ ಇದ್ದರೆ ಮಾತ್ರ ನಿಮಗೆ ಓಲೇಷನ್ ಆಗಲಿಕ್ಕೆ ಮೆಡಿಸಿನ್ನ ಕೊಟ್ಟು ಒಳ್ಳೆಯ ರೀತಿಯ ಒಂದು ಎಗ್ ಬೆಳೆದು ರಿಲೀಸ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ವೀರ್ಯದ ತಯಾರಿಯನ್ನು ಮಾಡಲಾಗುತ್ತೆ. ಇದರಲ್ಲಿ ನಿಮ್ಮ ಸಂಗಾತಿದಿರ್ಬೋದು ಅಥವಾ ದಾನಿಯ ವೀರ್ಯದ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿ ಅದನ್ನು ಸ್ವಚ್ಛಗೊಳಿಸಲಾಗುತ್ತೆ. ನೆಕ್ಸ್ಟ್ ಕ್ಲೀನ್ ಆದಮೇಲೆ ಫಲೀಕರಣಕ್ಕಾಗಿ ಅತ್ಯಂತ ಬಲಿಷ್ಠ ಮತ್ತು ಆರೋಗ್ಯಕರವಾದ ವೀರ್ಯವನ್ನು ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟ್ ತೆಳುವಾದ ಅಥವಾ ಹೊಂದಿಕೊಳ್ಳುವ ಕ್ಯಾಥೆಟರನ್ನು ಬಳಸಿ ವೈದ್ಯರು ಈಗಾಗಲೇ ಒಳ್ಳೆಯ ರೀತಿಯಲ್ಲಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿರುವಂಥ ವೀರ್ಯದ ಸ್ಯಾಂಪಲನ್ನು ನೇರವಾಗಿ ಗರ್ಭಾಶಯಕ್ಕೆ ಸೇರಿಸ್ತಾರೆ. ಈ ಪ್ರೊಸೀಜರ್ನ ಮೂಲಕ ಅಥವಾ ಈ ಪ್ರಕ್ರಿಯೆಯ ಮೂಲಕ ನೀವು ಗರ್ಭಾಶಯದ ಒಳಗಡೆ ಈ ಒಂದು ವೀರ್ಯಾಣುದ ಸ್ಯಾಂಪಲ್ ಹಾಕೋದ್ರಿಂದ
ಅವು ಬಹುಬೇಗನೆ ಕ್ರಮಿಸಿ ನಿಮ್ಮ ಗರ್ಭನಾಳದೊಳಗೆ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಜಾಸ್ತಿ ದೂರ ಈ ಒಂದು ಸ್ಪರ್ಮ್ಗಳು ಕ್ರಮಿಸ್ಬೇಕಂತೇನಿಲ್ಲ. ಅಂದರೆ ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗದೆ ಅತಿ ಕಡಿಮೆ ಸಮಯದಲ್ಲಿ ಆದಷ್ಟು ಬೇಗ ಈ ಒಂದು ಫೆಲೋಪಿಯನ್ ಟ್ಯೂಬಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮೀಟ್ ಆಗಲಿಕ್ಕೆ ಅಥವಾ ಅಲ್ಲಿ ರೀಚ್ ಆಗಲಿಕ್ಕೆ ಈ ಒಂದು ಪ್ರೊಸೀಜರ್ ತುಂಬಾ ಹೆಲ್ಪ್ ಆಗುತ್ತೆ. ಯಾವ ರೀತಿ ಮಾಡಲಾಗುತ್ತೆ ಅಂತ ಹೇಳಿ ನೋಡಿದ್ರಿ. ಇವಾಗ ಈ ಒಂದು IUI ಮಾಡೋದ್ರಿಂದ ಯಾರಿಗೆಲ್ಲ ಪ್ರಯೋಜನ ಆಗುತ್ತೆ ಅಥವಾ ಯಾರೆಲ್ಲ ಇದರ ಪ್ರಯೋಜನ ಪಡಿಬೋದು ಅಂತ ನೋಡ್ತಾ ಹೋಗೋದಾದರೆ, ಇವಾಗ ನಿಮ್ಮ ಏಜ್ ಏನಾದರೂ 30 ವರ್ಷ ಇದೆ ಅಥವಾ 35 ವರ್ಷಕ್ಕಿಂತ ಕಡಿಮೆ ಇದೆ, ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದರೆ ನೀವು ಅಟ್ಲೀಸ್ಟ್ 1 ಇಯರ್ ತನಕನೂ ನೈಸರ್ಗಿಕವಾಗಿ ಅಥವಾ ನ್ಯಾಚುರಲ್ ಆಗಿ ಟ್ರೈ ಮಾಡ್ಬೋದು. ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ. ಅಥವಾ ನಿಮ್ಮ ಏಜ್ ಮೋರ್ ದೆನ್ 35 ಇಯರ್ಸ್ ಆಗ್ತಾ ಇದೆ, ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಿವೆ, ನೀವು ಎಷ್ಟೇ ಪ್ರಯತ್ನ ಪಡ್ತಾ ಇದ್ದರೂ ನಿಮಗೆ ಮಕ್ಕಳು ಪಡೆಯುವಲ್ಲಿ ನೀವು ವಿಫಲರಾಗ್ತೀರಾ, ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಆವಾಗ ಡಾಕ್ಟ್ರು ನಿಮಗೆ ಟೆಸ್ಟ್ ಮಾಡಿ ಸಣ್ಣ ಪುಟ್ಟ ಟೆಸ್ಟ್ಗಳನ್ನು ಮಾಡಿ ನಿಮಗೆ ಎಗೈನ್ ಟ್ರೈ ಮಾಡಲಿಕ್ಕೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲೂ ನೀವು ಕನ್ಸೀವ್ ಆಗ್ತಾ ಇಲ್ಲ ಮತ್ತು ನಿಮಗೆ ಇನ್ನು ಸ್ವಲ್ಪ ಗುಣಮಟ್ಟದ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದರೆ ಆವಾಗ ನಿಮಗೆ IUI ಮಾಡಲಿಕ್ಕೆ ಹೇಳ್ಬೋದು. ಹಾಗಾಗಿ ನಿಮಗೆ ಹೋಗಿದ ತಕ್ಷಣ IUI ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟು ನಿಮ್ಮ ಹಿಸ್ಟ್ರಿಯನ್ನು ತೆಗೆದುಕೊಳ್ತಾರೆ. ಯಾರಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಅವರು ಫಸ್ಟು ನೋಡ್ತಾರೆ. ಸೊ ಹಾಗಾಗಿ ನಿಮಗೆ ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. IUI ಇದೊಂದು ಸಿಂಪಲ್ ಮತ್ತು ಸರಳ ಟ್ರೀಟ್ಮೆಂಟ್ ಆಗಿರುತ್ತೆ. ಇದು ಬಿಟ್ಟು ಕೆಲವರಿಗೆ ಏಜ್ ಕಡಿಮೆ ಇದ್ರೂ ಬಂಜೆತನದ ಸಮಸ್ಯೆ ಕಾಡ್ತಾ ಇರುತ್ತೆ ಅಥವಾ ಕೆಲವೊಂದು ಹೆಲ್ತ್ ಇಶ್ಯೂಸಿಂದ ಅವರು ಪ್ರೆಗ್ನೆಂಟ್ ಆಗಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ಆ ರೀತಿ ಒಂದು ವೇಳೆ ಇದ್ದರೆ ನೀವು ಕಾಯುವ ಅಗತ್ಯನೇ ಇಲ್ಲ. ಆದಷ್ಟು ಬೇಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಪಡೆದುಕೊಂಡು ನೀವು ಒಂದು ಕನ್ಸೀವ್ ಆಗಲಿಕ್ಕೆ ಟ್ರೈ ಮಾಡಬೇಕಾಗತ್ತೆ. ಇವಾಗ IUI ಯಾರಿಗೆಲ್ಲ ಸೂಕ್ತವಾಗಿರುತ್ತೆ ಅಥವಾ ಯಾರೆಲ್ಲ ಇದರ ಪ್ರಯೋಜನ ಪಡಿಬೋದು ಅಂತ ಹೇಳಿದರೆ, ಗರ್ಭಕಂಠದ ತೊಂದರೆ ಇದ್ದವರಿಗೆ, ಕೆಲವೊಮ್ಮೆ ಲೋಳೆ ಅಥವಾ ಗರ್ಭಕಂಠವು ವೀರ್ಯವು ಹೋಗಬೇಕಾದ ಸ್ಥಳಕ್ಕೆ ಹೋಗುವುದನ್ನು ಕಷ್ಟಕರವಾಗಿಸುತ್ತದೆ. ಅಂದರೆ ವೀರ್ಯವು ಈ ಕಡೆಯಿಂದ ಟ್ರಾವೆಲ್ ಮಾಡಿ ನಿಮ್ಮ ಗರ್ಭನಾಳದಲ್ಲಿ ಕಾಯುತ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಲಿಕ್ಕೆ ಅಲ್ಲಿರುವಂತಹ ವಾತಾವರಣ ಇರ್ಬೋದು ಅಥವಾ ಅಲ್ಲಿರುವಂತಹ ಗರ್ಭಕಂಠದ ಲೋಳೆ ಇವೆಲ್ಲವೂ ಅಲ್ಲಿ ಪೂರಕವಾಗಿರೋದಿಲ್ಲ. ನೆಕ್ಸ್ಟ್, ಸೌಮ್ಯ ವೀರ್ಯ ಸಮಸ್ಯೆಗಳು. ಅಂದರೆ ನಿಮ್ಮ ಸಂಗಾತಿಯ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇದ್ದರೆ ಅಥವಾ ವೀರ್ಯಾಣುಗಳ ಚಲನೆ ಸರಿಯಾಗಿ ಇಲ್ಲದಿದ್ದಾಗ ಈ ಒಂದು ಪ್ರೊಸೀಜರ್ ಮಾಡುವುದರ ಮೂಲಕ ತುಂಬಾ ಹೆಲ್ಪ್ ಆಗುತ್ತೆ. ಈ ಪ್ರೊಸೀಜರ್ನಲ್ಲಿ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಸಂಗಾತಿಯ ವೀರ್ಯದ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅದನ್ನು ಡಿವೈಡ್ ಮಾಡಿ ಯಾವುದು ಬೆಸ್ಟ್ ಕ್ವಾಲಿಟಿ ಇರುವಂಥದ್ದು ಅಥವಾ ಚಲನೆ ಚೆನ್ನಾಗಿರುವಂಥದ್ದು ಗುಡ್ ಕ್ವಾಲಿಟಿ ಇರುವಂಥದ್ದನ್ನು ಮಾತ್ರ ನಿಮ್ಮ ಗರ್ಭಾಶಯದೊಳಗೆ ಹಾಕೋದ್ರಿಂದ ಕನ್ಸೀವ್ ಆಗುವ ಚಾನ್ಸಸ್ ತುಂಬಾ ಹೈ ಇರುತ್ತೆ. ನೆಕ್ಸ್ಟ್, ಅನಿಯಮಿತ ಅಂಡೋತ್ಪತ್ತಿ. ಪ್ರತಿ ತಿಂಗಳು ಅಂಡೋತ್ಪತ್ತಿ ಆಗದಿದ್ದವರಿಗೆ ಈ ಒಂದು IUI ಮಾಡುವಂಥ ಸಂದರ್ಭದಲ್ಲಿ ಅಂಡೋತ್ಪತ್ತಿ ಆಗಲಿಕ್ಕೆ ಮೆಡಿಸಿನ್ನ ಕೊಟ್ಟು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇಂಥವರಿಗೆ ಈ IUI ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಮೈಲ್ಡ್ ಎಂಡೋಮೆಟ್ರಿಯೋಸಿಸ್. ಹಿಂದಿನ ವಿಡಿಯೋಗಳಲ್ಲಿ ನಾನು ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಟ್ರೀಟ್ಮೆಂಟ್ ಏನು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಬೇಕಾದ್ರೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಈ ರೀತಿ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇದ್ದವರಿಗೂ ಕೂಡ IUI ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ವೀರ್ಯ ಅಲರ್ಜಿಗಳು. ಇದು ಅಪರೂಪ ಆಗಿರುತ್ತೆ. ಆದರೆ ಕೆಲವು ಮಹಿಳೆಯರು ವೀರ್ಯದಲ್ಲಿನ ಪ್ರೋಟೀನ್ಗಳಿಗೆ ಪ್ರತಿಕ್ರಿಯಿಸುತ್ತಾರೆ. ಈ ಸಂದರ್ಭದಲ್ಲಿ IUI ಮೊದಲು ಆ ಪ್ರೋಟೀನ್ಗಳನ್ನು ತೊಳೆಯುವ ಮೂಲಕ ಸಹಾಯ ಮಾಡುತ್ತೆ. ಇಷ್ಟೋ ತನಕ IUI ಅಂದರೆ ಏನು, ಯಾವ ರೀತಿ ಮಾಡಲಾಗತ್ತೆ, ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈಗ IVF ಅಂದರೆ ಏನು ಅಂತೇಳಿ ಡೀಟೇಲ್ಸಾಗಿ ನೋಡ್ಕೊಳ್ತಾ ಹೋಗೋಣ. IUIಗೆ ಹೋಲಿಸಿದರೆ IVF ಎಲ್ಲ ರೀತಿಯಲ್ಲೂ ಭಿನ್ನವಾಗಿರುತ್ತೆ. ಆ ಒಂದು ಪ್ರೊಸೀಜರ್ ಇರ್ಬೋದು, ಮಾಡುವಂಥ ಹಂತ ಇರ್ಬೋದು ಅಥವಾ ಅದರ ಕಾಸ್ಟ್ ಇರ್ಬೋದು ಅಥವಾ ಅದು ಯಾರಿಗೆಲ್ಲ ಮಾಡಲಾಗತ್ತೆ ಅನ್ನೋದನ್ನು ಒಳಗೊಂಡಿರ್ಬೋದು.
ಮತ್ತು ಯಾವಾಗ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಇದು IUIಗಿಂತ IVF ತುಂಬಾ ಭಿನ್ನವಾಗಿರುತ್ತೆ. ಅದನ್ನು ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. IVF ಯಾವ ರೀತಿ ಮಾಡಲಾಗುತ್ತೆ ಅಂಥೇಳಿ ಹಂತವಾಗಿ. ಫಸ್ಟ್ ನೀವು ಇವಾಗ IVF ಸೆಂಟರಿಗೆ ಹೋದಾಗ ನಿಮ್ಮ ಹಿಸ್ಟ್ರಿಯನ್ನು ತೆಗೆದುಕೊಳ್ತಾರೆ. ಅದರಲ್ಲಿ ನೀವು ಫಸ್ಟು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಿದ್ದೀರಾ, ಮತ್ತು ನಿಮಗೆ ಯಾಕೆ ಬಂಜಿತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಯಾರಲ್ಲಿ ಬಂಜಿತನದ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, IUI ಸರಿ ಫೇಲ್ಯೂರ್ ಆಗಿದೆ, ಇವೆಲ್ಲ ನಿಮ್ಮ ಹಿಸ್ಟ್ರಿಯನ್ನು ಫಸ್ಟ್ ತೆಗೆದುಕೊಂಡು ನಂತರ ನಿಮಗೆ ಅಗತ್ಯ ಬಿದ್ದಾಗ ಮಾತ್ರ IVF ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡ್ತಾರೆ. ಹೋಗಿದ ತಕ್ಷಣ ನಿಮಗೆ ಈ ಒಂದು IVF ಮಾಡಲಿಕ್ಕೆ ಹೇಳೋದಿಲ್ಲ, ಅಗತ್ಯವಿದ್ದರೆ ಮಾತ್ರ ಮಾಡಲಿಕ್ಕೆ ಹೇಳ್ತಾರೆ. ಫಸ್ಟ್ ನಿಮ್ಮ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡ್ತಾರೆ. ನಿಮ್ಮ ಸಮಸ್ಯೆ ದೊಡ್ಡದಾಗಿದೆ, ಈ ಒಂದು IVF ಮಾಡುವುದರ ಮೂಲಕ ಮಾತ್ರ ಮಗುವನ್ನು ಪಡಿಬೋದು ಅಂತ ಅವರಿಗೆ ಅನಿಸಿದರೆ ಮಾತ್ರ ಈ ಒಂದು ಪ್ರೊಸೀಜರ್ ಮಾಡಲಿಕ್ಕೆ ಅವರು ಸಲಹೆ ಕೊಡ್ತಾರೆ. ಇವಾಗ ಈ ಒಂದು IVF ಪ್ರೊಸೀಜರ್ನ ಯಾವ ರೀತಿ ಮಾಡಲಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಅಂಡಾಶಯಗಳು ಸಾಮಾನ್ಯಕ್ಕಿಂತ ಹೆಚ್ಚು ಅಂಡಾಣುಗಳನ್ನು ಉತ್ಪಾದಿಸಲು ಪ್ರೋತ್ಸಾಹಿಸುವ ಔಷಧಿಗಳನ್ನು ಅವರು ಕೊಡ್ತಾರೆ. ಇದು ಕೇವಲ ಅಂಡಾಣುವಿನ ಬದಲಿಗೆ ನಿಮ್ಮ ದೇಹವು ಹಲವಾರು ಅಂಡಾಣುಗಳನ್ನು ಬಿಡುಗಡೆ ಮಾಡಲು ಹೆಲ್ಪ್ ಆಗುತ್ತೆ. ಅಂದರೆ ಒಂದಕ್ಕಿಂತ ಜಾಸ್ತಿ ಅಂಡಾಶಯದಲ್ಲಿ ಅಂಡಾಣುಗಳು ಬೆಳಿಲಿಕ್ಕೆ ನಿಮಗೆ ಮೆಡಿಸಿನ್ನ ಕೊಡ್ತಾರೆ. ಈ ಮೆಡಿಸಿನ್ ಕೊಟ್ಟಾದಮೇಲೆ ಮೊಟ್ಟೆಗಳು ಚೆನ್ನಾಗಿ ನಿಮ್ಮ ಅಂಡಾಶಯದಲ್ಲಿ ಬೆಳೀತಾ ಇದ್ದಾವ ಇಲ್ಲ ಅಂಥೇಳಿ ಪ್ರತಿ ಸರಿ ಮಾನಿಟ್ರ್ ಮಾಡ್ತಾರೆ. ನೆಕ್ಸ್ಟು ಮೊಟ್ಟೆ ಹಿಂಪಡೆಯುವಿಕೆ. ಈ ಒಂದು ಪ್ರೊಸೀಜರ್ ಯಾವ ರೀತಿ ಮಾಡಲಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಮೊಟ್ಟೆಗಳು ಚೆನ್ನಾಗಿ ಬೆಳೆದು ಸಿದ್ಧವಾದಾಗ ವೈದ್ಯರು ತೆಳುವಾದ ಸೂಜಿ ಮತ್ತು ಅಲ್ಟ್ರಾಸೌಂಡ್ ಬಳಸಿ ಅವುಗಳನ್ನು ನಿಧಾನವಾಗಿ ಸಂಗ್ರಹಿಸುತ್ತಾರೆ. ಇದು ಒಂದು ತ್ವರಿತ ವಿಧಾನವಾಗಿದೆ. ಇದು ನಿಮಗೆ ಸ್ವಲ್ಪ ಡಿಸ್ಕಂಫರ್ಟ್ ಫೀಲ್ ಕೊಡ್ಬೋದು. ನೆಕ್ಸ್ಟ್ ಮೊಟ್ಟೆಗಳನ್ನು ಸಂಗ್ರಹಿಸಿದ ನಂತರ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಇದರಲ್ಲಿ ಸಂಗ್ರಹಿಸಿದ ಮೊಟ್ಟೆಗಳು ಮತ್ತು ವೀರ್ಯಗಳನ್ನು ಅಂತಿಮವಾಗಿ ಲ್ಯಾಬ್ನಲ್ಲಿ ಮಿಲನ ಮಾಡಿಸಿ ಫಲೀಕರಣ ಎಂಬ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ. ಇದರಲ್ಲಿ ಇನ್ನೊಂದು ಅಡ್ವಾನ್ಸ್ ಟೆಕ್ನಿಕನ್ನು ಯೂಸ್ ಮಾಡ್ತಾರೆ ಡಾಕ್ಟ್ರು, ಅದನ್ನು ಇಕ್ಸಿಯಾ ಅಂತ ಹೇಳ್ತಾರೆ. ಇದರಲ್ಲಿ ವೀರ್ಯಾಣುವನ್ನು ಡೈರೆಕ್ಟಾಗಿ ಅಂಡಾಣುವಿಗೆ ಇಂಜೆಕ್ಟ್ ಮಾಡಲಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಗತ್ತೆ. ನೆಕ್ಸ್ಟ್ ಈ ರೀತಿ ಮಾಡಿ ಒಂದು ಭ್ರೂಣವನ್ನು ತಯಾರು ಮಾಡ್ತಾರೆ. ಮುಂದಿನ 5 ದಿನಗಳಲ್ಲಿ ಫಲವತ್ತಾದ ಮೊಟ್ಟೆಗಳು ಭ್ರೂಣವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. IVFನ ಕೊನೆಯ ಹಂತ ಭ್ರೂಣ ವರ್ಗಾವಣೆ, ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಈ ಒಂದು ಲ್ಯಾಬ್ನಲ್ಲಿ ತಯಾರಾಗಿರುವಂಥ ಡೇ 3 ಆರ್ ಡೇ 5ನ ಎಂಬ್ರಿಯೋವನ್ನು ಗರ್ಭಾಶಯದ ಒಳಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಪ್ರೊಸೀಜರ್ ಮಾಡುವುದರ ಮೂಲಕ. ಇಲ್ಲಿಯ ತನಕ IVF ಯಾವ ರೀತಿ ಮಾಡಲಾಗುತ್ತೆ ಅಂತೇಳಿ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇವಾಗ ಈ ಒಂದು IVFನಿಂದ ಯಾರೆಲ್ಲ ಪ್ರಯೋಜನ ಪಡಿಬೋದು ಅಂತೇಳಿ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಿಮ್ಮ ಫಾಲೋಪಿಯನ್ ಟ್ಯೂಬ್ ಅಥವಾ ಗರ್ಭನಾಳ ಏನಾದರೂ ಹಾನಿ ಇದ್ದರೆ, ಅಥವಾ ಅಲ್ಲೇನಾದರೂ ಅಡಚಣೆ ಇದ್ದರೆ, ಅಥವಾ ಡ್ಯಾಮೇಜ್ ಅಥವಾ ಬ್ಲಾಕೇಜ್ ಆಗಿದ್ದರೆ ಈ ಒಂದು IVFನ ಅಗತ್ಯವಿರುತ್ತೆ. ಅಂಥವರಿಗೆ ಡಾಕ್ಟ್ರು IVF ಮಾಡಲಿಕ್ಕೆ ಹೇಳ್ತಾರೆ. ನಿಮ್ಮ 2 ಟ್ಯೂಬ್ಗಳು ಡ್ಯಾಮೇಜ್ ಆಗಿದ್ದರೆ ಮಾತ್ರ. ಒಂದು ಟ್ಯೂಬ್ ಡ್ಯಾಮೇಜ್ ಆಗಿ ಇನ್ನೊಂದು ಟ್ಯೂಬ್ ನಾರ್ಮಲ್ ಇದ್ದರೆ ನೀವು ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ನೆಕ್ಸ್ಟ್ ಅಂಡೋತ್ಪತ್ತಿ ಸಮಸ್ಯೆಗಳು ಲೈಕ್ PCOD ಅಥವಾ PCOS ಅಂತ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸಮಸ್ಯೆಯಾಗಿದೆ. ಈ ರೀತಿ ಒಂದು ವೇಳೆ ಸಮಸ್ಯೆ ಇದ್ದವರಿಗೆ IVFನ ಮೂಲಕ ಮಕ್ಕಳನ್ನು ಪಡಿಬೋದು. ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಇದ್ದವರಿಗೆ, ಗರ್ಭಾಶಯದ ಫೈಬ್ರಾಯ್ಡ್ಸ್ಗಳು ಇದ್ದವರಿಗೆ ಅಥವಾ ಪಾಲಿಪ್ಸ್ಗಳು ಅಂತ ಹೇಳ್ತೀವಿ, ಅಂದರೆ ಇಂಪ್ಲಾಂಟೇಷನ್ ಆಗಲಿಕ್ಕೆ ಅಥವಾ ಗರ್ಭ ನಿಲ್ಲಕ್ಕೆ ಏನಾದರೂ ಅಥವಾ ಆ ಒಂದು ಭ್ರೂಣ ಅಂಟ್ಕೊಳ್ಳೋಕ್ಕೆ ನಿಮ್ಮ ಗರ್ಭಾಶಯದ ಒಳಗಡೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಅಡ್ಡಿ ಇದ್ದರೆ ಈ ಒಂದು IVF ನಿಮಗೆ ಹೆಲ್ಪ್ ಆಗ್ಬೋದು. ಸಣ್ಣ ಪುಟ್ಟ ಸಮಸ್ಯೆ ಇದ್ದರೆ IVF ಬೇಕಾಗಿಲ್ಲ. ಈ ಒಂದು ಸಮಸ್ಯೆ ಸಿವಿಯರ್ ಆಗಿದ್ದರೆ ಮಾತ್ರ IVF ಬೇಕಾಗ್ಬೋದು. ನೆಕ್ಸ್ಟ್ ಪುರುಷ ಬಂಜೆತನ. ಅಂಥವರೇನಾಗುತ್ತೆ ಅಂತ ಹೇಳಿದರೆ, ವೀರ್ಯಾಣುಗಳ ಸಂಖ್ಯೆ ತೀರಾ ಕಡಿಮೆ ಇರುತ್ತೆ ಮತ್ತು ಚಲನಾಶಕ್ತಿ ಇರ್ಬೋದು ಅಥವಾ ಅದರ ಕ್ವಾಲಿಟಿ ಮತ್ತು ರಚನೆಯಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಅಂಥವರಿಗೆ ಈ IVF ವರದಾನವಾಗಿರುತ್ತೆ.
ವಿವರಿಸಲಾಗದ ಬಂಜೆತನ, ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಈ ರೀತಿ ಒಂದು ವೇಳೆ ಸಮಸ್ಯೆ ಇದ್ದವರಿಗೆ ಈ ಒಂದು IVFನಿಂದ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ನೀವು ನೋಡಿದ ಮೇಲೆ ನೀವು ಡಿಸೈಡ್ ಮಾಡಬೇಕು, ಅಥವಾ ನಿಮ್ಮ ಸಮಸ್ಯೆ ಯಾವ ರೀತಿ ಇದೆ ಅಂಥೇಳಿ ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕು. ಕೆಲವರಿಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರಿಗೆ ಈ ಒಂದು ಫಲಿತಾಂಶ ಒಳ್ಳೆಯ ರೀತಿಯಲ್ಲಿ ಸಿಗತ್ತೆ. ಮತ್ತು ಕೆಲವರಿಗೆ ದೊಡ್ಡ ಮಟ್ಟದಲ್ಲಿ ಅವರು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಅಥವಾ ಜಾಸ್ತಿ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ. ಸಮಸ್ಯೆಗಳು ಸಣ್ಣದಾಗಿದ್ದರೆ ನಿಮಗೆ IUI ಸಾಕಾಗತ್ತೆ. ಇವಾಗ ನಿಮ್ಮ ಸಮಸ್ಯೆಗಳು ದೊಡ್ಡದಾಗಿದೆ ಅಥವಾ ನಿಮಗೆ ತುಂಬಾ ಏಜ್ ಆಗ್ತಾ ಇದೆ, ಮೋರ್ ದೆನ್ 35 ಇಯರ್ಸ್ ಆಗ್ತಾ ಇದೆ, ತುಂಬ ವರ್ಷಗಳಿಂದ ನೀವು ಬಂಜೆತನದ ಸಮಸ್ಯೆ ಕಾಡ್ತಾ ಇದೆ ನಿಮಗೆ ಅಂತ ಹೇಳಿದರೆ ನಿಮಗೆ IVFನ್ನು ಅವರು ಸಲಹೆ ಮಾಡಲಿಕ್ಕೆ. ಹಾಗಾಗಿ ನೀವು ಫಸ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮಗೆ ಯಾವುದು ಸೂಕ್ತ ಅಂತೇಳಿ ಫಸ್ಟ್ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನಂತರನೇ ನೀವು IUI ಮಾಡ್ಬೋದಾ ಅಥವಾ IVF ಮಾಡೋದ್ರಿಂದ ಮಗುವನ್ನು ಪಡಿಬೋದಾ ಅಂತೇಳಿ ಡಿಸೈಡ್ ಮಾಡಬೇಕಾಗತ್ತೆ. ಕೆಲವರಿಗೆ ಸುಮಾರು ಸರಿ IUI ಫೇಲರ್ ಆಗುತ್ತೆ, ಅಂಥವರು ನೆಕ್ಸ್ಟು IVF ಮಾಡಲಿಕ್ಕೆ ಹೇಳ್ತಾರೆ. ಹಾಗಾಗಿ IUI ಒಂದು ಸರಳ ಮತ್ತು ಒಂದು ಸೂಕ್ತ ಆಗಿರುತ್ತೆ ಮತ್ತು ಅದು ತುಂಬ ಕಡಿಮೆ ವೆಚ್ಚದಲ್ಲಿರುತ್ತೆ. IVFಗೆ ಹೋಲಿಸಿದರೆ ಇದರ ಒಂದು ಸಕ್ಸಸ್ ಆಗುವಂಥ ಪರ್ಸೆಂಟೇಜು ಕಡಿಮೆ ಇರುವಂಥದ್ದು. ಆದರೆ IVF ಇದರ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ, ಪ್ರೊಸೀಜರು ಕೂಡ ಲಾಂಗ್ ಇರುತ್ತೆ ಮತ್ತು ಇದು ಟೈಮ್ ಕೂಡ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳುವಂಥದ್ದು. ಆದರೆ ಸಕ್ಸಸ್ ರೇಟು IUIಗೆ ಹೋಲಿಸಿದರೆ ಇದು ಜಾಸ್ತಿ ಕೊಡುತ್ತೆ. ಸೊ ಹಾಗಾಗಿ ಎಲ್ಲರ ಸಮಸ್ಯೆ ಒಂದೇ ಆಗಿರೋದಿಲ್ಲ. ಒಬ್ರದ್ದು ಸಣ್ಣ ಪ್ರಮಾಣದಲ್ಲಿ ಸಮಸ್ಯೆ ಇದೆ, ಇನ್ನೊಬ್ರದ್ದು ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ಆಗಿರುತ್ತೆ. ಇವೆರಡೂ ಪ್ರೊಸೀಜರ್ಗಳು ನಿಮ್ಮ ಸಮಸ್ಯೆ ಯಾವ ರೀತಿ ಇದೆ ಅಥವಾ ಎಷ್ಟು ಸಿವಿಯರ್ ಆಗಿದೆ ಅಂತ ಹೇಳಿ ಅದರ ಮೇಲೆ ಡಿಸೈಡ್ ಮಾಡಲಿಕ್ಕಾಗತ್ತೆ. ಕೆಲವರಿಗೆ IUI ಮಾಡೋದರ ಮೂಲಕ ಮಗುವನ್ನು ಪಡಿಬಹುದು, ಕೆಲವರಿಗೆ IVF ಮಾಡಿದರೆ ಮಾತ್ರ ಈ ಒಂದು ಮಗುವನ್ನು ಪಡೆಯುವಂತಹ ಭಾಗ್ಯ ಅವರಿಗಿರುತ್ತೆ. ಸೊ ಹಾಗಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ಡಿಸೈಡ್ ಮಾಡಬೇಕಾಗತ್ತೆ. ನೀವು ಈಗ ಈ ಒಂದು IVF ಸೆಂಟರಿಗೆ ಹೋಗಿದ ತಕ್ಷಣ ನಿಮಗೆ IVF ಮಾಡೋದಿಲ್ಲ. ಕೆಲವರಿಗೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಕೊಡೋದ್ರಿಂದ ಅವರು ಈ ಒಂದು ಪಾಸಿಟಿವ್ ರಿಸಲ್ಟ್ ಸಿಗತ್ತೆ. ಕೆಲವರಿಗೆ ಆ ಒಂದು ರಿಸಲ್ಟ್ ಸಿಗದಿದ್ದಾಗ ನೆಕ್ಸ್ಟು IVF ಮಾಡಲಿಕ್ಕೆ ಹೇಳ್ತಾರೆ, ಕೊನೆಯಲ್ಲಿ ಆ ಆಪ್ಷನ್ ಕೊಡ್ತಾರೆ, ತಕ್ಷಣ ನಿಮಗೆ ಈ ಒಂದು ಆಪ್ಷನ್ ಕೊಡೋದಿಲ್ಲ. ಹಾಗಾಗಿ ನಿಮ್ಮ ಸಮಸ್ಯೆ ಏನಿದೆ ಅಂತ ಹೇಳಿ ನೀವು ಡಿಸೈಡ್ ಮಾಡಬೇಕಾಗತ್ತೆ. ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲಿ ಕೂತ್ಕೊಂಡು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡಿಯೇ ನೀವು ಮುಂದುವರಿಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.